ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸರ್ಕಾರಕ್ಕೆ ಹೊರೆಯಲ್ಲ ಜಿಎಸ್ಟಿ 2.0 ರೇಟಿಂಗ್ ಸಂಸ್ಥೆ ಕ್ರಿಸಿಲ್ ವರದಿ. ಗ್ರಾಹಕರ ಅನುಭೋಗ ಪ್ರಮಾಣದ ಏರಿಕೆಯಿಂದ ಹೆಚ್ಚು ತೆರಿಗೆ ಸಂಗ್ರಹ ನಿರೀಕ್ಷೆ. ಜೀವನ ಸರಾಗಗೊಳಿಸುವ ಗುರಿ ಪ್ರಧಾನಿ ನರೇಂದ್ರ ಮೋದಿ. ಸಾಮಾಜಿಕ ನ್ಯಾಯ ಸಿಗಲಿ, ಸತ್ಯ ಅಸತ್ಯದ ಶೋಧನೆ ನಡೆಸಿ, ಮಾಧ್ಯಮಕ್ಕೆ ಸಿಎಂ ಸಿದ್ದರಾಮಯ್ಯ ಸಲಹೆ. ನವೆಂಬರ್ 4ರಿಂದ ಬೆಂಗಳೂರು ಕೌಶಲ ಶೃಂಗಸಭೆ. ಮುಂಬರುವ ದಿನಗಳಲ್ಲಿ ಕೌಶಲ ನೀತಿ ರೂಪಿಸಲಾಗುತ್ತಿದೆ. ಶರಣಪ್ರಕಾಶ್ ಪಾಟೀಲ್. 27 ಜಿಲ್ಲೆಗಳಿಗೆ ಮರುಸಿಂಚನ ವಿಸ್ತರಣೆ. ಶಾಲಾ ಮಕ್ಕಳ ಕಲಿಕೆ ಸುಧಾರಣೆಗೆ ಒತ್ತು. 9.73 ಕೋಟಿ ರೂಪಾಯಿ ವೆಚ್ಚ. ಏಷ್ಯಾ ಕಪ್ ಟಿ20 ಇಂದಿನಿಂದ ಸೂಪರ್ 4 ಶುರು. ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಬಾಂಗ್ಲಾದೇಶ ಮುಖಾಮುಖಿ. ನಾಳೆ ಭಾರತ ಪಾಕಿಸ್ತಾನ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯ. ಇವು ಇಂದಿನ ಪ್ರಮುಖ ಸುದ್ದಿಗಳು. ಉಳಿದಂತೆ ಮಳೆಯ ಅನಾಹುತಗಳ ಬಗ್ಗೆ ಪರಿಶೀಲನೆ, ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೂಚನೆ. ಉತ್ತರ ಕರ್ನಾಟಕದಲ್ಲಿ ಎಕ್ವಾಸ್ ಕೈಗಾರಿಕಾ ಕ್ರಾಂತಿ. ವಿಮಾನಗಳ ಸಾಮಗ್ರಿ ತಯಾರಿಕೆ. 5,000ಕ್ಕೂ ಹೆಚ್ಚು ಉದ್ಯೋಗಿಗಳ ನೇಮಕ. ಡಿಸೆಂಬರ್ಗೆ ರೋಬೋ ಗಗನಯಾನ. ರಾಷ್ಟ್ರೀಯ ಕಾರ್ಯಾಗಾರ. ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್ ಮಾಹಿತಿ. ಬೆಂಗಳೂರಿನಲ್ಲಿ ಮುಂದುವರೆದ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ. ತಗ್ಗು ಪ್ರದೇಶಗಳು ಜಲಾವೃತ. ಸೆಪ್ಟೆಂಬರ್ 26ರ ಬಳಿಕ ಹೆಚ್ಚಳ ಸಾಧ್ಯತೆ. ಬೆಂಗಳೂರು ಈಗ ದೇಶದ ಫುಟ್ಬಾಲ್ ಹೆಡ್ ಕ್ವಾರ್ಟರ್. ಒಂದೇ ಸ್ಥಳದಲ್ಲಿ ಭಾರತದ 4 ತಂಡಕ್ಕೆ ಶಿಬಿರ. ಬೆಂಗಳೂರಲ್ಲಿ ಒಟ್ಟಿಗೆ ಶಿಬಿರ ಇದೇ ಮೊದಲು.